ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸಿಂಹ ರಾಶಿಯವರೇ, ನಿಮ್ಮ ಸಂಗಾತಿಯಿಂದಲೇ ನಿಮ್ಮ ಕುಲದೇವರ ಬಂಧನ ಮಾಡಲಾಗುತ್ತದೆ. ಈ ವ್ಯಕ್ತಿಯ ಹೆಸರಿನಿಂದ ತುಂಬ ಎಚ್ಚರದಿಂದ ಇಂದು ನೀವು ಆ ವ್ಯಕ್ತಿಯ ಹೆಸರನ್ನು ತಿಳಿದುಕೊಳ್ಳದಿದ್ದರೆ ಅವನು ನಿಮ್ಮ ಹಣ, ಗೌರವ, ಕುಟುಂಬ, ಮನೆ ಎಲ್ಲವನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತಾನೆ. ಇಂದಿನ ಈ ವಿಡಿಯೋವನ್ನು ನೀವು ಬಹಳ ಗಮನವಿಟ್ಟು ಕೇಳಬೇಕು. ಈ ವಿಡಿಯೋವನ್ನು ಕೊನೆವರೆಗೂ ಕೇಳಬೇಕು, ಏಕೆಂದರೆ ಈ ವಿಡಿಯೋದಲ್ಲಿ ಹೊರಗಿನ ಶತ್ರುವಿನ ಬಗ್ಗೆ ಮಾತನಾಡುವುದಿಲ್ಲ. ಈ ವಿಡಿಯೋ ನಿಮ್ಮ ಸುತ್ತಮುತ್ತಲೇ ಇರುವ ವ್ಯಕ್ತಿಯ ಬಗ್ಗೆ. ನಿಮ್ಮೊಂದಿಗೆ ನಗುತ್ತಾ ಮಾತನಾಡುವವನು, ನಿಮ್ಮ ಸಂತೋಷಕ್ಕೆ ಕೈತಟ್ಟುವವನು, ಆದರೆ ಒಳಗೊಳಗೆ ನಿಮ್ಮ ನಾಶಕ್ಕೆ ಬಯಸುವವನು. ಒಂದು ವಿಷಯವನ್ನು ಗಮನದಲ್ಲಿಡಿ. ನಿಮ್ಮ ಜೀವನದಲ್ಲಿ ಏಕಾಏಕಿ ಹಣ ಬರುವುದು ನಿಂತು ಹೋಗಿದ್ದರೆ, ಮಾಡುವ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿದ್ದರೆ, ಮನೆಯಲ್ಲಿ ಕಾರಣವಿಲ್ಲದೆ ಜಗಳಗಳು ನಡೆಯುತ್ತಿದ್ದರೆ, ಮನಸ್ಸು ಯಾವಾಗಲೂ ಬಾರದಿದ್ದರೆ, ಪೂಜೆಯಲ್ಲಿ ಮನಸ್ಸು ಏಕಾಗ್ರತೆಯನ್ನು ಕಂಡುಕೊಳ್ಳದಿದ್ದರೆ, ನಿಮ್ಮ ಜೀವನದಲ್ಲಿ ಎಲ್ಲ ಕೆಲಸದಲ್ಲಿ ಎಲ್ಲ ಸಮಯದಲ್ಲಿ ದುರದೃಷ್ಟವೇ ಕಾಡುತ್ತಿದ್ದರೆ, ಇದು ಕೇವಲ ಅದೃಷ್ಟದ ಸಮಸ್ಯೆಯಲ್ಲ. ತುಂಬ ಸಾರಿ ಇದಕ್ಕೆ ಕಾರಣವಾಗುವುದು ಕುಲದೇವಿ ಅಥವಾ ಕುಲದೇವರ ಬಂಧನ. ಮತ್ತು ನಿಮ್ಮ ಕುಲದೇವರ ಬಂಧನವನ್ನು ಮಾಡಿದವನು ಹೊರಗಿದವನಲ್ಲ, ನಿಮ್ಮ ಸುತ್ತಮುತ್ತಲೇ ನಿಮ್ಮ ಮನೆಯಲ್ಲಿರುವ ವ್ಯಕ್ತಿಯೇ ಅವನು. ಜೀವನದಲ್ಲಿ ಒಂದು ವಿಷಯವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ಪ್ರತಿ ಮನುಷ್ಯನ ಜೀವನದಲ್ಲಿ ಮೊದಲ ಸ್ಥಾನ ಕುಲದೇವತ ಮತ್ತು ಕುಲದೇವರದೇ ಆಗಿರುತ್ತದೆ. ನಮ್ಮ ವಂಶವನ್ನು ರಕ್ಷಿಸುವ ಶಕ್ತಿ, ನಮ್ಮ ಪೂರ್ವಜರ ತಪಸ್ಸಿಗೆ ಸಂಬಂಧಿಸಿದ ಶಕ್ತಿ, ಬೆಳೆಯುವ ಪೀಳಿಗೆಗೆ ನಮ್ಮ ಕುಟುಂಬವನ್ನು ಅನೇಕ ಅನ್ಯಾಯಗಳಿಂದ ರಕ್ಷಿಸುವ ದೈವಶಕ್ತಿ. ಕುಲದೇವರು ಎಂದರೆ ನಮ್ಮ ವಂಶವನ್ನು ರಕ್ಷಿಸುವ ದೈವಶಕ್ತಿ. ಪ್ರತಿಯೊಂದು ಕುಟುಂಬಕ್ಕೂ ಪೀಳಿಗೆಗಳಿಂದ ಆರಾಧನೆಯಲ್ಲಿರುವ ಒಂದು ದೈವವಿರುತ್ತದೆ. ಸಿಂಹ ರಾಶಿಯವರಿಗೆ ಈ ಕುಲದೇವರ ಬಂಧನ ವಿಶೇಷವಾಗಿರುತ್ತದೆ, ಏಕೆಂದರೆ ಇವರು ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ. ಅವರ ಬದುಕಿನಲ್ಲಿ ಏರಿಳಿತಗಳು ಹೆಚ್ಚಾಗಿರುತ್ತವೆ, ಆದರೆ ಪ್ರತಿಯೊಂದು ಸಂಕಷ್ಟದಲ್ಲೂ ಕಾಣದ ಕೈಯೊಂದು ಅವರನ್ನು ಕಾಪಾಡುತ್ತದೆ. ಅದು ಅವರ ಕುಲದೇವರ ಶಕ್ತಿ. ಸಿಂಹ ರಾಶಿಯವರು ಬಾಲ್ಯದಿಂದಲೇ ಕೆಲವೊಮ್ಮೆ ಅಹಂಕಾರ, ಆತ್ಮಗೌರವ ಸಮಸ್ಯೆ, ಕುಟುಂಬದ ಒತ್ತಡ ಇವುಗಳನ್ನು ಅನುಭವಿಸಬಹುದು. ಆದರೆ ಅವರು ಸಂಪೂರ್ಣವಾಗಿ ಕುಸಿದು ಬೀಳುವುದಿಲ್ಲ, ಏಕೆಂದರೆ ಅವರ ಹಿಂದೆ ಒಂದು ಆಧ್ಯಾತ್ಮಿಕ ರಕ್ಷಣೆ ಇರುತ್ತದೆ. ಈ ರಕ್ಷಣೆ ಕುಲದೇವರ ಅನುಗ್ರಹದಿಂದ ಬರುತ್ತದೆ. ಕೆಲವೊಮ್ಮೆ ದೊಡ್ಡ ಅಪಾಯದಿಂದ ಅಲ್ಪ ಹಾನಿಯೊಂದಿಗೆ ಪಾರಾಗುವುದು, ಅಸಾಧ್ಯವಾದ ಕೆಲಸ ಅಚ್ಚರಿಯಾಗಿ ನೆರವೇರುವುದು, ಇವು ಕುಲದೇವರ ಸಂಕೇತವಾಗಿರಬಹುದು. ನಮ್ಮ ಜೀವನದಲ್ಲಿ ಕುಲದೇವರು ಸಂತುಷ್ಟರಾಗಿದ್ದರೆ ಮನೆಯಲ್ಲಿ ಸಮೃದ್ಧಿ ಇರುತ್ತದೆ, ಮಕ್ಕಳು ಸುರಕ್ಷಿತರಾಗಿರುತ್ತಾರೆ, ಶತ್ರುಗಳು ಹತ್ತಿರಕ್ಕೂ ಬರುವುದಿಲ್ಲ, ದೃಷ್ಟಿಯು ನಮ್ಮ ಮೇಲೆ ಕೆಲಸ ಮಾಡುವುದಿಲ್ಲ. ಆದರೆ ಸ್ನೇಹಿತರೆ, ಅದೇ ಕುಲದೇವರನ್ನು ಯಾರಾದರೂ ಬಂಧಿಸಿದರೆ ಅಥವಾ ಅವಮಾನ ಮಾಡಿದರೆ ಮೊದಲು ಪರಿಣಾಮ ಬೀರುವುದು ನಿಮ್ಮ ಆತ್ಮವಿಶ್ವಾಸದ ಮೇಲೆ. ನೀವು ಹೆಚ್ಚು ನಕಾರಾತ್ಮಕರಾಗುತ್ತೀರಿ. ಯಾವುದೇ ಕೆಲಸವನ್ನು ಮಾಡಲು ಮನಸ್ಸು ಹೇಳುತ್ತದೆ, ಇದು ನನ್ನಿಂದ ಆಗುವುದಿಲ್ಲ ಎಂದು ಭಯ ಹೆಚ್ಚಾಗುತ್ತದೆ. ನಿಮ್ಮ ಪರಿಸ್ಥಿತಿ ಹೀಗಾಗುತ್ತದೆ. ಸಮಾಜದಲ್ಲಿ ಗೌರವ ಕಡಿಮೆಯಾಗುತ್ತದೆ, ನಿಧಾನವಾಗಿ ಹಣ ಕೈ ತಪ್ಪುತ್ತದೆ, ಸಂಬಂಧಗಳು ದೂರವಾಗುತ್ತವೆ, ಕೊನೆಯಲ್ಲಿ ಅಷ್ಟು ದೊಡ್ಡ ಡಿಪ್ರೆಷನ್ ಬರುತ್ತದೆ ಎಂದರೆ ನೀವು ನಿಮ್ಮ ಜೀವನವನ್ನು ನಿಮ್ಮ ಕೈಯಾರೆ ಹಾಳು ಮಾಡಿಕೊಳ್ಳುತ್ತೀರಿ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ಯಾವುದೇ ಮನುಷ್ಯ ಕುಲದೇವರನ್ನು ಬಂಧಿಸಬಹುದಾ? ಸಾಮಾನ್ಯ ಮನುಷ್ಯನಿಗೆ ಕುಲದೇವರನ್ನು ಬಂಧಿಸುವ ಶಕ್ತಿ ಇದೆಯಾ? ಇದರ ಉತ್ತರವನ್ನು ದಯವಿಟ್ಟು ಗಮನವಿಟ್ಟು ಕೇಳಿ. ನಾನು ದೊಡ್ಡ ರಹಸ್ಯವನ್ನು ಹೇಳುತ್ತಿದ್ದೇನೆ, ಅದು ನಿಮ್ಮ ಮುಂದಿನ ಜೀವನಕ್ಕೆ ಬಹಳ ಉಪಯುಕ್ತವಾಗಲಿದೆ. ಬಂಧನ ಎಂದರೇನು? ಬಂಧನ ಎಂದರೆ ದೇವರನ್ನು ಕಟ್ಟಿಹಾಕುವುದು ಅಲ್ಲ, ಅಥವಾ ದೇವರನ್ನು ಹೋಗಿಬಿಟ್ಟುವುದು ಎನ್ನುವುದು ಅಲ್ಲ. ಕುಲದೇವರ ಬಂಧನ ಎಂದರೆ ಕೇವಲ ದೇವಸ್ಥಾನಕ್ಕೆ ಹೋಗುವುದಲ್ಲ, ಅದು ಒಂದು ಭಾವನಾತ್ಮಕ ಮತ್ತು ಆತ್ಮೀಯ ಸಂಪರ್ಕ. ಸಿಂಹ ರಾಶಿಯವರು ತಮ್ಮ ಮನಸ್ಸಿನಲ್ಲಿ ನಂಬಿಕೆಯನ್ನು ಇಟ್ಟು ಪ್ರತಿದಿನ ಕನಿಷ್ಠ 1 ನಿಮಿಷವಾದರೂ ತಮ್ಮ ಕುಲದೇವರನ್ನು ಸ್ಮರಿಸಿದರೆ ಜೀವನದಲ್ಲಿ ಆತ್ಮಸ್ಥೈರ್ಯ ಹೆಚ್ಚಾಗುತ್ತದೆ, ಅವರ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಇನ್ನು ಒಂದು ಮುಖ್ಯ ಸಂಗತಿ, ಸಿಂಹ ರಾಶಿಯವರು ತಮ್ಮ ಕುಟುಂಬದ ಪರಂಪರೆಯನ್ನು ಗೌರವಿಸಿದಾಗ, ಹಿರಿಯರ ಮಾತನ್ನು ಮೌಲ್ಯಯುತವಾಗಿ ಸ್ವೀಕರಿಸಿದಾಗ ಕುಲದೇವರ ಶಕ್ತಿ ಇನ್ನಷ್ಟು ಬಲವಾಗುತ್ತದೆ. ಕುಟುಂಬದಲ್ಲಿ ಒಗ್ಗಟ್ಟು ಇದ್ದರೆ ಇವರಿಗೆ ಯಶಸ್ಸು ದ್ವಿಗುಣವಾಗುತ್ತದೆ. ಆದ್ದರಿಂದ ಸಿಂಹ ರಾಶಿಯವರೇ, ನಿಮ್ಮ ಕುಲದೇವರನ್ನು ಮರೆಯಬೇಡಿ. ನಿಮ್ಮ ಮೂಲಗಳನ್ನು ಗೌರವಿಸಿ, ದೈವದ ಮೇಲೆ ನಂಬಿಕೆ ಇಡಿ. ಆಗ ನಿಮ್ಮ ಜೀವನದಲ್ಲಿ ಪ್ರಭಾವ, ಗೌರವ ಮತ್ತು ಜಯ ನಿರಂತರವಾಗಿರುತ್ತದೆ. ಸಿಂಹ ರಾಶಿಯವರೇ, ನೀವು ಕೆಲಸ ಮಾಡುವ ಜಾಗದಲ್ಲಿರುವ ಸಹೋದ್ಯೋಗಿಯೂ ಆಗಿರಬಹುದು, ನೀವು ನಿಮ್ಮ ಯೋಜನೆಗಳ, ಕನಸುಗಳ ಹಂಚಿಕೊಳ್ಳುವ ವ್ಯಕ್ತಿ, ನೀವು ಸಹಾಯ ಮಾಡುತ್ತಿರುವ ವ್ಯಕ್ತಿಯೇ ನಿಮಗೆ ಅಪಾಯವಾಗಬಹುದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ.
ಹಾಗಾಗಿ ಸಿಂಹ ರಾಶಿಯವರ ಜೀವನದಲ್ಲಿ ಯಾರನ್ನ ಅತಿಯಾಗಿ ನಂಬಬೇಡಿ. ಎಲ್ಲರ ಮುಂದೆ ನಿಮ್ಮ ದುಃಖ, ಸುಖ, ಸಂತೋಷಗಳನ್ನು, ಹಣಕಾಸಿನ ವಿಷಯಗಳನ್ನು ತೆರೆದಿಟ್ಟು ಹೇಳುವ ಅಭ್ಯಾಸವನ್ನು ಇಂದಿನಿಂದಲೇ ಬಿಟ್ಟು ಬಿಡಿ. ಏಕೆಂದರೆ ಪ್ರತಿಯೊಬ್ಬರು ನಿಮ್ಮ ಒಳ್ಳೆಯದನ್ನು ಬಯಸುತ್ತಾರೆ ಎನ್ನುವುದು ಸತ್ಯವಲ್ಲ. ನಿಮ್ಮ ಜೀವನದಲ್ಲಿ ಯಾರ ಎದುರು ನೀವು ಅತಿಯಾಗಿ ಕುಗ್ಗಿ ಮಾತನಾಡುತ್ತೀರೋ, ಯಾರ ಮುಂದೆ ನೀವು ಅಸಹಾಯತೆಯನ್ನು ತೋರಿಸುತ್ತೀರೋ, ಅದೇ ವ್ಯಕ್ತಿ ನಿಮ್ಮ ದುರ್ಬಲತೆಯನ್ನು ಆಯುಧಗೊಳಿಸಿಕೊಂಡು ನಿಮ್ಮ ವಿರುದ್ಧ ಬಳಸಬಹುದು. ಇಂದು ನಿಮ್ಮ ಸುತ್ತಮುತ್ತಲು ಗಮನವಿಟ್ಟು ನೋಡಿ. ಯಾರು ನಿಮ್ಮ ಯಶಸ್ಸನ್ನು ನೋಡಿ ಮೌನವಾಗುತ್ತಾರೋ, ಯಾರು ನಿಮ್ಮ ಸಾಧನೆಗೆ ಸಂತೋಷ ಪಡದ ಬದಲು ವಿಷಯವನ್ನು ತಿರುಗಿಸುತ್ತಾರೋ, ಯಾರು ನಿಮ್ಮ ಹೆಸರು ಕೇಳಿದಾಗ ಮುಖ ಬದಲಾಯಿಸುತ್ತಾರೋ ಅವರೇ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತಂದವರು. ಇನ್ನೊಂದು ಮುಖ್ಯ ಸೂಚನೆ, ನಿಮ್ಮ ಮನಸ್ಸಿನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಯ ಹೆಸರು ಮರುಗುತ್ತಿದ್ದರೆ ಅಥವಾ ತಿರುಗಾಡುತ್ತಿದ್ದರೆ, ಅವನು ನೆನೆಸಿದಾಗ ಮನಸ್ಸಿಗೆ ಶಾಂತಿ ಸಿಗದೆ ಭಾರವಾಗುತ್ತಿದ್ದರೆ, ಅವನ ಜೊತೆ ಮಾತನಾಡಿದರೆ ನಿಮ್ಮ ಶಕ್ತಿ ಕುಗ್ಗಿದಂತೆ ಅನಿಸಿದರೆ ಅದು ಸಾಮಾನ್ಯವಲ್ಲ, ಅದು ಕುಲದೇವಿಯ ಸೂಚನೆಯೂ ಆಗಿರಬಹುದು. ಅಂತಹ ವ್ಯಕ್ತಿಗಳಿಂದ ನಿಧಾನವಾಗಿ ದೂರವಾಗಿ. ಜಗಳ ಮಾಡಬೇಡಿ, ನೇರವಾಗಿ ಎದುರಿಸಬೇಡಿ, ಆದರೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಅವನ ಪ್ರವೇಶವನ್ನು ಕಡಿಮೆ ಮಾಡಿ. ಈಗ ಬಹಳ ಮುಖ್ಯವಾದ ವಿಷಯ ಕೇಳಿ. ನಿಮ್ಮ ಕುಲದೇವಿಯ ಬಂಧನವನ್ನು ಹೇಗೆ ಮುಕ್ತಗೊಳಿಸಬೇಕು? ಸಿಂಹ ರಾಶಿಯವರೇ, ಕುಲದೇವರ ಬಂಧನವನ್ನು ಗಟ್ಟಿಗೊಳಿಸಲು ಕೆಲ ಆಚಾರಗಳು ಮುಖ್ಯ. ಮೊದಲನೇದಾಗಿ, ವರ್ಷದಲ್ಲಿ ಕನಿಷ್ಠ ಒಂದು ಬಾರಿಯಾದರೂ ಕುಲದೇವರ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಅಮಾವಾಸ್ಯೆ ಅಥವಾ ಪೌರ್ಣಮಿಯಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಬರಬೇಕು. ಪಿತೃಗಳಿಗೆ ತರ್ಪಣ ಅಥವಾ ಸ್ಮರಣೆ ಮಾಡುವುದು ಉತ್ತಮ. ಕುಟುಂಬದ ಹಿರಿಯರ ಆಶೀರ್ವಾದ ಪಡೆಯುವುದು ಅತ್ಯಂತ ಮುಖ್ಯ. ಸಿಂಹ ರಾಶಿಯವರು ಜೀವನದಲ್ಲಿ ಯಾವಾಗಲಾದರೂ ನಿರಂತರ ವಿಘ್ನಗಳನ್ನು ಅನುಭವಿಸುತ್ತಿದ್ದರೆ ಅದು ಕೆಲವೊಮ್ಮೆ ಕುಲದೇವರ ಆರಾಧನೆ ಕಡಿಮೆಯಾದ ಸೂಚನೆಯಾಗಿರಬಹುದು. ಅಂತಹ ಸಂದರ್ಭದಲ್ಲಿ ದೈವ ಸ್ಮರಣೆ, ಜಪ, ಹೋಮ ಇವುಗಳನ್ನು ಮಾಡುವುದು ಒಳಿತು. ವಿಶೇಷವಾಗಿ ಭಾನುವಾರ ಸೂರ್ಯನಿಗೆ ಅರ್ಘ್ಯ ನೀಡುವುದು ಇವರಿಗೆ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸಿಂಹ ರಾಶಿಯವರ ಜೀವನದಲ್ಲಿ ಒಂದು ಅತ್ಯಂತ ದೊಡ್ಡ ತಿರುವು ಬರುತ್ತದೆ. ಆ ತಿರುವಿನ ಹಿಂದೆ ಕುಲದೇವರ ಅನುಗ್ರಹ ಇರುತ್ತದೆ. ಅವರ ಕಷ್ಟಗಳ ಮೂಲಕ ಅವರನ್ನು ಗಟ್ಟಿಗೊಳಿಸುತ್ತಾರೆ. ಬೆಂಕಿಯಲ್ಲಿ ಕರಗಿದ ಚಿನ್ನದಂತೆ ಇವರ ವ್ಯಕ್ತಿತ್ವ ಉಜ್ವಲವಾಗುತ್ತದೆ. ಈ ಸಮಯದಲ್ಲಿ ಅವರು ತಮ್ಮ ನಿಜವಾದ ಧ್ಯಾನವನ್ನು ಕಂಡುಕೊಳ್ಳುತ್ತಾರೆ. ಕುಲದೇವರ ಬಂಧನ ಎಂದರೆ ಕೇವಲ ದೇವಸ್ಥಾನಕ್ಕೆ ಹೋಗುವುದಲ್ಲ, ಅದು ಒಂದು ಭಾವನಾತ್ಮಕ ಮತ್ತು ಆತ್ಮೀಯ ಸಂಪರ್ಕ. ಸಿಂಹ ರಾಶಿಯವರು ತಮ್ಮ ಮನಸ್ಸಿನಲ್ಲಿ ನಂಬಿಕೆಯನ್ನು ಇಟ್ಟು ಪ್ರತಿದಿನ ಕನಿಷ್ಠ 1 ನಿಮಿಷ ತಮ್ಮ ಕುಲದೇವರನ್ನು ಸ್ಮರಿಸಿದರೆ ಜೀವನದಲ್ಲಿ ಆತ್ಮಸ್ಥೈರ್ಯ ಹೆಚ್ಚಾಗುತ್ತದೆ. ಅವರ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಕೊನೆಯದಾಗಿ ಹೇಳಬೇಕಾದದ್ದು ಏನೆಂದರೆ, ಸಿಂಹ ರಾಶಿಯವರು ಸ್ವಭಾವತಃ ರಾಜರು. ಆದರೆ ರಾಜನಿಗೂ ಒಂದು ರಕ್ಷಕ ಶಕ್ತಿ ಅಗತ್ಯ. ಆ ರಕ್ಷಕ ಶಕ್ತಿ ಇವರಿಗೆ ಕುಲದೇವರು ಅಥವಾ ಆಶೀರ್ವಾದ ಇದ್ದರೆ ಯಾವ ವಿಘ್ನವೂ ಶಾಶ್ವತವಾಗಿರುವುದಿಲ್ಲ. ಕಷ್ಟಗಳು ಬರುತ್ತವೆ, ಆದರೆ ಅವು ಇವರನ್ನು ಸೋಲಿಸಲು ಅಲ್ಲ, ಅವರನ್ನು ಶ್ರೇಷ್ಠಗೊಳಿಸಲು. ಆದ್ದರಿಂದ ಸಿಂಹ ರಾಶಿಯವರೇ, ನಿಮ್ಮ ಕುಲದೇವರನ್ನು ಮರೆಯಬೇಡಿ. ನಿಮ್ಮ ಮೂಲಗಳನ್ನು ಗೌರವಿಸಿ, ದೈವದ ಮೇಲೆ ನಂಬಿಕೆ ಇಡಿ. ಆಗ ನಿಮ್ಮ ಜೀವನದಲ್ಲಿ ಪ್ರಭಾವ, ಗೌರವ ಮತ್ತು ಜಯ ನಿರಂತರವಾಗಿರುತ್ತದೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.